ವಿಶೇಷವಾಗಿ ಕರಾವಳಿಯಲ್ಲಿ ಮಾತ್ರ ಆಚರಿಸುವ ಬೆಚ್ಚಿನ ಸಂಕ್ರಾಂತಿ ಮತ್ತು ಹೊಸ್ತಿಲು ಪೂಜೆಯನ್ನ ಇಂದು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಈ ಬೆಚ್ಚಿನ ಸಂಕ್ರಾಂತಿ ಮತ್ತು ಹೊಸ್ತಿಲು ಪೂಜೆಯ ಬಗ್ಗೆ ಮಾಗೋಡಿನ ಟಿಜಿ ಹೆಗಡೆಯವರು ನುಡಿಸಿರಿಗಾಗಿ ಮಾಡಿಕೊಟ್ಟ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಊರಿಂದ ಊರಿಗೆ ಹಬ್ಬಗಳು ಹಾಗೂ ಅದರ ಆಚರಣೆಯ ಪದ್ಧತಿಗಳು ತುಂಬಾ ಭಿನ್ನ, ವಿಭಿನ್ನ ಹಾಗೂ ವೈವಿಧ್ಯಮಯ. ಒಂದು ಊರಿನ ಜನರು ವಿಜೃಂಭಣೆಯಿಂದ ಆಚರಿಸುವ ಯಾವುದೋ ಒಂದು ಹಬ್ಬ ಇನ್ನೊಂದು ಊರಿನ ಜನರಿಗೆ ಅಷ್ಟೊಂದು ವಿಶೇಷ ಹಬ್ಬ ಎನಿಸಿಕೊಳ್ಳುವುದೇ ಇಲ್ಲ. ಅದಕ್ಕೊಂದು ಉದಾಹರಣೆ ಇಲ್ಲಿದೆ ನೋಡಿ. ಈ ಹಬ್ಬ ಕರಾವಳಿ ಪ್ರಾಂತ್ಯದ ಕೃಷಿಕರಿಗೆ ವಿಶೇಷ ಅನಿಸಿದ್ರು, ಘಟ್ಟದ ಮೇಲಿನ ಅಂದರೆ ಮಲೆನಾಡು ಪ್ರಾಂತ್ಯದವರಿಗೆ ಇದು ಹಬ್ಬ ಎನಿಸಿಕೊಳ್ಳುವುದೇ ಇಲ್ಲ. ಪ್ರತಿ ವರ್ಷ ಶ್ರಾವಣ ಮಾಸದ ಸಂಕ್ರಾಂತಿ ದಿನ ಅಂದರೆ ಮೋಗೆ ಮಳೆ ಆರಂಭವಾಗುವ ದಿನದಂದು ಕರಾವಳಿ ಭಾಗದ ಕೃಷಿಕರು ಬೆಚ್ಚಿನ ಸಂಕ್ರಾಂತಿಯನ್ನು ಹಾಗೂ ಹೊಸ್ತಿಲು ಪೂಜೆ ಆಚರಿಸುವ ಸಂಪ್ರದಾಯ ಬಹಳ ಹಿಂದಿನಿಂದ ನಡೆದು ಬಂದಿದೆ. ಈ ದಿವಸದಂದು ಕೃಷಿಕರು ತಮ್ಮ ಕೃಷಿ ಭೂಮಿಯಲ್ಲಿ ಅಂದರೆ ಅಡಿಕೆ ತೋಟಗಳಲ್ಲಿ, ಭತ್ತದ ಗದ್ದೆಗಳಲ್ಲಿ ಇರುವ ಸ್ಥಳ ದೇವರುಗಳಾದ ಮಾಸ್ತಿ, ಜಟಗ, ನಾಗದೇವತೆಗಳ ಸ್ಥಳದ ಹತ್ತಿರ ಬೆಚ್ಚಿನ ಗಿಡ, ಕೇದಿಗೆ ಅಥವಾ ಮುಂಡಕ್ಕಿ ಜಾತಿಯ ಗಿಡವನ್ನ ನೆಡುತ್ತಾರೆ. ಈ ದಿವಸ ಮರಗಳನ್ನ ಏರಿ ಮಾಡುವ ಯಾವ ಕೆಲಸಗಳನ್ನು ರೈತರು ಮಾಡುವುದಿಲ್ಲ. ಅಂತೆಯೇ ಮರು ದಿವಸ ಬೆಚ್ಚಿನ ಗಿಡದ ಬೇರು ಭೂಮಿಗೆ ಇಳಿಯುವ ದಿವಸ ಎಂದು ಆ ದಿವಸ ಭೂಮಿಯನ್ನ ಅಗೆಯುವ ಯಾವ ಕೆಲಸಗಳನ್ನ ರೈತರು ಕೈಗೊಳ್ಳುವುದಿಲ್ಲ. ಇನ್ನು ಇದೇ ದಿನ ಆಚರಿಸುವ ಇನ್ನೊಂದು ವಿಶಿಷ್ಟ ಹಬ್ಬ ಅಂದ್ರೆ ಅದು ಹೊಸ್ತಿಲು ಪೂಜೆ, ಅರ್ಥಾತ್ ಪ್ರಧಾನ ಬಾಗಿಲು ಪೂಜೆ. ಕುತೂಹಲಕರ ಸಂಗತಿ ಏನೆಂದ್ರೆ ಈ ಪೂಜೆಯನ್ನ ಮನೆಯ ಗೃಹಿಣಿಯರು ಹಾಗೂ ಹೆಣ್ಣು ಮಕ್ಕಳು ಸೇರಿ ಆಚರಿಸುವುದು ಹಿಂದಿನಿಂದ ನಡೆದು ಬಂದ ಸಂಪ್ರದಾಯ. ಮನೆಯ ಪ್ರಧಾನ ಬಾಗಿಲಿಗೆ ಹೂವಿನ ಅಲಂಕಾರ ಮಾಡಿ ಆರತಿಯನ್ನ ಬೆಳಗಿ ಪೂಜೆ ಮಾಡುತ್ತಾರೆ. ಇದಕ್ಕೆ ನೈವೇದ್ಯಕ್ಕಾಗಿ ಸುಟ್ಟಂತಹ ಗೇರು ಬೀಜ, ಸುಟ್ಟಂತಹ ಹಲಸಿನ ಬೀಜ, ನೆನೆ ಹಾಕಿರುವ ಕಡಲೆ ಹಾಗೂ ತುಪ್ಪ, ಸಕ್ಕರೆಗಳ ಮಿಶ್ರಣಗಳನ್ನ ಇಡುತ್ತಾರೆ. ಮಹಿಳೆಯರು ಪೂಜೆ ಮಾಡಿ ನಂತರ ಈ ಎಲ್ಲ ನೈವೇದ್ಯಗಳನ್ನ ಮನೆಯ ಎಲ್ಲ ಸದಸ್ಯರಿಗೂ ಪ್ರಸಾದ ರೂಪದಲ್ಲಿ ಹಂಚುತ್ತಾರೆ. ಕೇವಲ ಕರಾವಳಿ ಭಾಗಗಳಲ್ಲಿ ಆಚರಿಸಲ್ಪಡುವ ಈ ಬೆಚ್ಚಿನ ಸಂಕ್ರಾಂತಿ ಹಾಗೂ ಹೊಸ್ತಿಲ ಪೂಜೆ ಮಲೆನಾಡು ಪ್ರದೇಶಗಳಲ್ಲಿ ಅಥವಾ ಘಟ್ಟದ ಮೇಲೆ ಕಂಡುಬರುವುದಿಲ್ಲ. ನುಡಿಸಿರಿಗಾಗಿ ಮಾಗೋಡ್ನಿಂದ ಟಿಜಿ ಹೆಗಡೆ.